ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಾನೊಂದು ಮೇಕಪ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಕಡಿಮೆ ರೇಟಲ್ಲಿ ಕಡಿಮೆ ಬಜೆಟಲ್ಲಿ ಸಿಗುವಂತಹ ಐಟಮ್ಗಳನ್ನು ಯೂಸ್ ಮಾಡಿ ನಾನು ಮೇಕಪ್ ವಿಡಿಯೋನ ತೋರಿಸ್ತೀನಿ. ಇವತ್ತು ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದುಬಿಟ್ಟು ಪೌಂಡ್ಸ್ ಅವರ ಬ್ಲೀಚ್ ಕ್ರೀಮ್ ಇರುತ್ತಲ್ವ, ಸೀರಮ್ ಕ್ರೀಮ್ ಇದೆ ನೋಡಿ ಫ್ರೆಂಡ್ಸ್. ಈ ಕ್ರೀಮನ್ನು ಯೂಸ್ ಮಾಡಿ ನಾನು ಮೇಕಪ್ಪನ್ನು ಮಾಡಿ ತೋರಿಸ್ತೀನಿ. ಮೊದಲಿಗೆ ನಾನು ಫೇಸ್ ವಾಶನ್ನು ಮಾಡ್ಕೊಂಡು ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಫಸ್ಟು ಫೇಸ್ ವಾಶನ್ನು ಮಾಡ್ಕೊಂಡು ನೋಡ್ತಾ ಇರ್ಬೋದು. ನಾನು ಫೇಸ್ ವಾಶನ್ನು ಮಾಡ್ಕೊಂಡು ಬಂದಿದ್ದೀನಿ. ಮುಖವನ್ನು ಕ್ಲೀನಾಗಿ ಒರೆಸ್ಕೊಳ್ಳೋಣ. ಯಾವುದೇ ರೀತಿ ಕ್ರೀಮ್ ಆಗಿರ್ಬೋದು, ಯಾವುದನ್ನು ಹಚ್ಚಿರಬಾರ್ದು ನಾವು. ಅದಕ್ಕೋಸ್ಕರ ಒಂದ್ಸಲ ಫೇಸನ್ನು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಮೇಕಪ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಒಂದು ಕ್ರೀಮನ್ನು ಹಚ್ಕೊಳ್ತೀನಿ. ಇದು ಬಂದುಬಿಟ್ಟು ಬೇಬಿ ಸ್ಪಾ ಅಂತ ಮಿಲ್ಕ್ ಕ್ರೀಮು. ಇದು ನನ್ನ ಮಕ್ಕಳ ಕ್ರೀಮು. ನಾನಿವಾಗ ಇದನ್ನು ಮಾಯಿಶ್ಚರೈಸರಾಗಿ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಇದು ಕಂಪ್ನಿ, ತುಂಬಾ ಚೆನ್ನಾಗಿದೆ. ನಮ್ಮ ಮಕ್ಕಳಿಗೆಲ್ಲ ಇದನ್ನೇ ಹಚ್ಚೋದು ನಾನು. ಯಾರಾದರೂ ಟ್ರೈ ಮಾಡದೇ ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸ್ಮೂತ್ ಆಗುತ್ತೆ ಇದನ್ನು ಹಚ್ಕೊಳ್ಳೋದ್ರಿಂದ. ಮುಖ ಚೆನ್ನಾಗಿದನ್ನು ಅಪ್ಲೈನ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಅಪ್ಲೈ ಆಗಿದೆ. ಇಲ್ಲೊಂದು ಪಿಂಪಲ್ ಆಗಿದೆ. ಈ ಕ್ರೀಮನ್ನು ಹಚ್ಚೋದ್ರಿಂದ ನಮಗೆ ಗಾಯಗಳಾಗಿರುತ್ತಲ್ಲ, ಪಿಂಪಲ್ ಆಗಿರುತ್ತಲ್ಲ, ಅದರ ಮಾರ್ಕ್ ಸಹ ಹೋಗುತ್ತೆ, ವೈಟ್ ಆಗ್ತಾರೆ ಇದನ್ನು ಹಚ್ಚೋದ್ರಿಂದ. ನಾನು ತುಂಬ ದಿನದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಕೂಡ ನಾನು ಡೈಲಿ ಮೇಕಪ್ ವಿಡಿಯೋ ಅಂತಲೂ ಹೇಳ್ಬೋದು. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಪೌಂಡ್ಸ್ ಬ್ಲೀಚ್ ಬ್ಯೂಟಿ ಸೀರಮ್ ಕ್ರೀಮ್. ಇದು 40 ರೂಪಾಯಿ. ಇದು ಸಣ್ಣ ಡಬ್ಬಿ, ಇದು 40 ರೂಪಾಯಲ್ಲೇ ಸಿಗುತ್ತೆ. ಹಾಗೆಯೇ ಇದು ಬಂದುಬಿಟ್ಟು 90 ರೂಪಾಯಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಸ್ವಲ್ಪ ಲೈಟ್ ವೇಟ್ ಆಗಿದೆ. ಇದು ಸ್ವಲ್ಪ ಲೈಟ್ ಪಿಂಕ್ ಕಲರಲ್ಲಿದೆ. ಕಲರ್ ಚೇಂಜ್ ಇದೆ ಸ್ವಲ್ಪ. ನೋಡ್ತಾ ಇರ್ಬೋದು, ಇಲ್ಲಿ ಒಳಗಡೆ ಒಂದು ಡಬ್ಬಿ ಇದು ಕೂಡ ಕೊಟ್ಟಿದ್ದಾರೆ. ಇವಾಗ ನಾವು ಇದನ್ನು ಅಪ್ಲೈನ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಸ್ವಲ್ಪ ಹಚ್ಚಿದ್ರೂ ಸಾಕು. ಇದು ತುಂಬಾ ವೈಟಾಗಿ ಕಾಣುತ್ತೆ ಮುಖ. ಡೈಲಿ ಆಫೀಸಿಗೆ ಹೋಗೋರಾಗಿರ್ಬೋದು ಅಥವಾ ಕಾಲೇಜ್ ಹುಡುಗಿಯರಾಗಿರ್ಬೋದು, ಡೈಲಿ ಮೇಕಪ್ ಮಾಡೋ ಬದಲು, ಡೈಲಿ ಫೌಂಡೇಶನ್ ಎಲ್ಲ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿದ್ರೆ ಸ್ಕಿನ್ ಕೂಡ ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿದೆ ಇದು. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇದೊಂದು ಕ್ರೀಮ್ ಹಚ್ಚಿದ್ದಕ್ಕೆ ಮುಖ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ವೈಟಾಗಿ ಕಾಣ್ತದೆ. ಹಾಗೆಯೇ ಡಾರ್ಕ್ ಸರ್ಕಲ್ ಏನಾದ್ರು ಇದ್ದರೆ ಸ್ವಲ್ಪ ಇಲ್ಲಿ ಜಾಸ್ತಿ ಹಚ್ಕೋಬೇಕು. ನನಗೆ ಡಾರ್ಕ್ ಸರ್ಕಲ್ ಏನಿಲ್ಲ, ಹಚ್ಕೊಳ್ತಾ ಇದ್ದೀನಿ ನಾನಿಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ನಾನು ಪೌಂಡ್ಸ್ ಪೌಡರನ್ನು ಹಚ್ಕೊಳ್ತಾ ಇದ್ದೀನಿ. ನೀವು ಯಾವ ಪೌಡ್ರ್ ಯೂಸ್ ಮಾಡ್ತೀರಾ ಅದನ್ನೇ ಹಚ್ಕೊಳ್ಬೋದು. ನಾನು ಯೂಸ್ ಮಾಡೋದು ಪೌಂಡ್ಸ್ ಪೌಡರೇ, ಅದನ್ನು ಹಚ್ಕೊಳ್ತೀನಿ. ಈ ಕ್ರೀಮ್ ಹಚ್ಕೊಂಡು ಒಮ್ಮೆ ನೋಡಿ, ನೀವು ಯಾರಾದರೂ ಕೇಳ್ತಾರೆ ಮೇಕಪ್ ಮಾಡ್ಕೊಂಡು ಬಂದ್ಯಾ ಅಂತ ಹೇಳ್ಬಿಟ್ಟು, ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು. ನೋಡ್ತಾ ಇರ್ಬೋದು, ಇವಾಗ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತಾ ಇರೋದು. ಐಬ್ರೋನ ತುಟ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು 15 ರೂಪಾಯಲ್ಲಿ ಸಿಗುತ್ತೆ ಬ್ಯೂಟಿ ಪಾರ್ಲರಲ್ಲೆಲ್ಲ ಐಬ್ರೋ ಪೆನ್ಸಿಲು. ನಾನೇನು ಜಾಸ್ತಿ ಕಾಸ್ಟ್ಲಿದು ಯೂಸ್ ಮಾಡಲ್ಲ. ಹಾಗೆಯೇ ಕಾಡಿಗೆ ಹಚ್ಕೊಳ್ತೀನಿ ಹಿಮಾಲಯ. ಇದು ಬಂದುಬಿಟ್ಟು 50 ರೂಪಾಯಿನೂ ಇದೆ. ಹಾಗೆಯೇ ಇದು ಬಂದುಬಿಟ್ಟು 10 ರೂಪಾಯಿ ಇದೆ. ನಾನು ಇದನ್ನೇ ಹಚ್ಕೊಳ್ತೀನಿ.
ಸ್ವಲ್ಪ ನೆಗಡಿ ಆಗಿದೆ. ಹಾಗೆಯೇ ನಾನು ಮಸ್ಕಾರ ಹಚ್ಕೊಳ್ತೀನಿ. ನಿಮ್ಮ ಹತ್ರ ಯಾವ್ದು ಮಸ್ಕಾರ ಇದೆ ಅದನ್ನು ಹಚ್ಕೊಳ್ಬೋದು, ಇಲ್ಲದೇ ಇದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ವಾಟರ್ ಪ್ರೂಫ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದು ವಾಟರ್ ಪ್ರೂಫ್ ಅಲ್ಲ, ಬಟ್ ನಾನು ಹಚ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಇವಾಗ ಲಿಪ್ಟಿಕನ್ನು ಹಚ್ಕೊಳ್ಳೋಣ. ಲಿಪ್ಟಿಕ್ ಹಚ್ಚಿದ ಮೇಲೆ ಲುಕ್ಕೇ ಚೇಂಜ್ ಆಯಿತು, ನೋಡ್ತಾ ಇರ್ಬೋದು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಬಂದುಬಿಟ್ಟು ನಾನು ಬಿಂದಿನ ಇಟ್ಕೊಳ್ತೀನಿ. ನಾನು ಯಾವಾಗಲೂ ಇಡೋದು ಸ್ವಲ್ಪ ದೊಡ್ಡ ಸೈಜಿಂದ ಬಿಂದಿ ಇಟ್ಕೊಳ್ತೀನಿ. ನನ್ನ ಫ್ರೆಂಡ್ಸ್, ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋಣ ಹಾಗೆ ಸಿಂಪಲಾಗಿ. ನನಗೆ ಹೇರ್ ಸ್ಟೈಲು ಅಷ್ಟೇನು ಬರಲ್ಲ, ಹೀಗೆ ಯಾವಾಗಲೂ ಬಾಚಿಕೊಳ್ಳೋದು ಜಾಸ್ತಿ. ಹಾಗೆಯೇ ಸಿಂಧೂರ, ಇದನ್ನು ಮಾತ್ರ ಮಿಸ್ ಮಾಡಲ್ಲ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ ಇದು ಮೇಕಪ್ಪು. ಇದು ಬಂದುಬಿಟ್ಟು 80 ರುಪೀಸ್, ಇಲ್ಲಾಂದರೆ ಇದು 40 ರುಪೀಸು. ಯಾವುದಾದ್ರೂ ನೀವು ತೊಗೊಳ್ಬೋದು. ಇನ್ನೂ ಕಡಿಮೆ ರೇಟಲ್ಲಿ ಸಿಗುತ್ತೆ ಅನಿಸುತ್ತೆ, ಆದರೆ ಈ ಥರ ಬಾಕ್ಸಲ್ಲಿ ಇರುತ್ತಲ್ಲ, ಇದನ್ನು ಯೂಸ್ ಮಾಡಿದ್ರೆ ನಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ಇದು ಡೈಲಿ ಕ್ರೀಮಾಗಿ ಕೂಡ ಯೂಸ್ ಮಾಡಬಹುದು ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಫುಲ್ ಇಲ್ಲೆಲ್ಲ ನನಗೆ ಪಿಂಪಲ್ ಮಾರ್ಕ್ ಎಲ್ಲ ಇದ್ವು, ಅದೆಲ್ಲ ಕಡಿಮೆ ಆಗ್ತಾಯಿದೆ. ಮೊದಲಿನ ವಿಡಿಯೋಕ್ಕೂ ಈ ವಿಡಿಯೋಕ್ಕೂ ನನ್ನ ಡಿಫ್ರೆನ್ಸ್ ನೀವು ನೋಡಬಹುದು. ಹಿಂದೆ ಕೂಡ ಮೇಕಪ್ ವಿಡಿಯೋನ ತುಂಬ ಹಾಕಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.